ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಇರಾನ್ ಮತ್ತು ಅಮೆರಿಕ ನಡುವೆ ಕದನ ವಿರಾಮ ಆಗೋ ನಿರೀಕ್ಷೆ ಮೇಲೆ ಇಸ್ರೇಲೇ ಪೆಟ್ಟು ಕೊಟ್ಟಿದೆ. ಟ್ರಂಪ್ ಡೆಡ್ಲೈನ್ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಮಂಗಳವಾರ ರಾತ್ರಿಗೆ ಮುಕ್ತಾಯ ಆಗೋ ಟೈಮ್ನಲ್ಲಿ ಗ್ಯಾಪ್ನಲ್ಲಿ ಇಸ್ರೇಲ್ ಮತ್ತೆ ನುಗ್ಗಿದೆ. ಇರಾನ್ನ ಅತ್ಯಂತ ಸೂಕ್ಷ್ಮ ಜಾಗ ಸೌತ್ ಪಾರ್ಸ್ ಗ್ಯಾಸ್ ಫೀಲ್ಡ್ನ ಫೆಸಿಲಿಟಿಗಳ ಮೇಲೆ ದಾಳಿ ಮಾಡಿದೆ. ಇಲ್ಲಿ ಹಲವು ಕಡೆ ಬೆಂಕಿ ಕಾಣಿಸಿಕೊಂಡಿದ್ದು ಯುದ್ಧದ ತೀವ್ರತೆಯನ್ನ ಇನ್ನಷ್ಟು ಹೆಚ್ಚು ಮಾಡಿದೆ. ಅತ್ತ ಇರಾನ್ ಕೂಡ ಇಸ್ರೇಲ್ಗೆ ತಿರುಗೇಟು ಕೊಟ್ಟಿದೆ. ಇಸ್ರೇಲ್ನ ನಗರಗಳ ಮೇಲೆ ಕ್ಲಸ್ಟರ್ ಬಾಂಬ್ಗಳನ್ನು ಸುರಿದಿದೆ. ಅಷ್ಟೇ ಅಲ್ಲ, ಅಮೆರಿಕದ ಕದನ ವಿರಾಮದ ಬೇಡಿಕೆ ನಮಗೆ ಚೂರು ಇಷ್ಟ ಇಲ್ಲ, ಇದನ್ನ ಒಪ್ಕೊಳ್ಳೋ ತರ ಇಲ್ಲ ಅಂತ ಇರಾನ್ ಹೇಳಿದೆ. ಈ ಮೂಲಕ ಮಾತುಕತೆ ಮಂಗಳವಾರದ ಕ್ಲೈಮ್ಯಾಕ್ಸ್ ನಲ್ಲಿ ಹಳ್ಳ ಹಿಡಿಯುತ್ತಾ ಅನ್ನೋ ಲೆಕ್ಕಾಚಾರ ಇದೆ. ಒನ್ ಬೈ ಒನ್ ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ನಾವು ನಮ್ಮ ದೇಶದಲ್ಲಿ ಆಗಿರೋ ಒಂದು ಮುಖ್ಯ ಬೆಳವಣಿಗೆಯ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತೇವೆ. ಸ್ನೇಹಿತರೆ, ಇಡೀ ದೇಶವೇ ಒಂದು ಕ್ಷಣ ಬೆಚ್ಚಿ ಬೀಳೋ ತರ ದಿಲ್ಲಿಯಲ್ಲಿ ಹೈ ಡ್ರಾಮಾ ಆಗಿದೆ. 2001 ಪಾರ್ಲಿಮೆಂಟ್ ದಾಳಿ ನೆನಪಿಸೋ ಹಾಗೆ ಹಾಡ ಹಗಲೇ ವ್ಯಕ್ತಿಯೊಬ್ಬ ಏಕಾಏಕಿ ದಿಲ್ಲಿ ವಿಧಾನಸಭೆಯ ಕಾಂಪ್ಲೆಕ್ಸ್ಗೆ ಕಾರನ್ನ ತಗೊಂಡು ನುಗ್ಸಿ ಗುದ್ದಿದ್ದಾನೆ. ಗೇಟ್ಗೆ ಗುದ್ದಿ ಕಬ್ಬಿಣದ ಗೇಟನ್ನೇ ಮುರಿದು ಒಳಗೆ ನುಗ್ಗಿದ್ದಾನೆ. ಕಾರನ್ನು ನಿಲ್ಲಿಸೋಕೆ ಅಲ್ಲಿದ್ದ ಅಧಿಕಾರಿಗಳು ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಅವರಿಂದ ಎಸ್ಕೇಪ್ ಆಗಿ ದಿಲ್ಲಿ ಸ್ಪೀಕರ್ ವಿಜೇಂದ್ರ ಗುಪ್ತಾರ ಆಫೀಸ್ ಪಕ್ಕದಲ್ಲಿ ತನ್ನ ಕಾರನ್ನ ಪಾರ್ಕ್ ಮಾಡಿದ್ದಾನೆ. ನಂತರ ಕಾರಿನಿಂದ ಹೊರಬಂದು ವಿಜೇಂದ್ರ ಗುಪ್ತಾರ ಆಫೀಸ್ ಹೊರಗಡೆ ವರಾಂಡದಲ್ಲಿ ಹೂವಿನ ಗುಚ್ಛ ಇಟ್ಟು ಹೋಗಿದ್ದಾನೆ. ಸುಮಾರು 5 ನಿಮಿಷ ಅಲ್ಲೇ ಇದ್ದು ನಂತರ ಮತ್ತೊಂದು ಗೇಟ್ನಿಂದ ಕಾರು ಎಕ್ಸಿಟ್ ಆಗಿದೆ. ಆದರೆ ಇಲ್ಲಿಂದ ಹೊರಗೆ ಹೇಗೆ ಹೋದ ಅದಿನ್ನೂ ಕೂಡ ಸ್ಪಷ್ಟ ಇಲ್ಲ. ಇಷ್ಟೆಲ್ಲ ನಡೀತಾ ಇದ್ರು ಇದನ್ನ ತಡೆಯೋಕೆ ಹೆಚ್ಚಿನ ಸಿಬ್ಬಂದಿನೇ ಅಲ್ಲಿ ಇರಲಿಲ್ಲ. ಸಾಮಾನ್ಯವಾಗಿ ವಿಧಾನಸಭೆಯಲ್ಲಿ ಸೆಷನ್ ನಡೆದೇ ಇದ್ದಾಗ ಸಿಬ್ಬಂದಿ ಹೆಚ್ಚು ನಿಯೋಜನೆಗೊಂಡಿರೋದಿಲ್ಲ. ಸೊ ಈಗಲೂ ಕೂಡ ಅದೇ ಕಾರಣಕ್ಕೆ ಅಲ್ಲಿ ಸಿಬ್ಬಂದಿ ಇರಲಿಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಕಾರ್ ಗುದ್ದಿದ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಸ್ಫೋಟಕ ನಿಷ್ಕ್ರಿಯ ತಂಡ ಘಟನಾ ಸ್ಥಳಕ್ಕೆ ದೌಡಾಯಿಸಿತು. ಸಮಾಧಾನಕರ ವಿಚಾರ ಅಂದ್ರೆ ಅಪರಿಚಿತ ವ್ಯಕ್ತಿ ಸ್ಪೀಕರ್ ಕಚೇರಿ ಹೊರಗಡೆ ಇಟ್ಟು ಹೋಗಿರೋ ಹೂವಿನ ಗುಚ್ಛ ಬರೀ ಹೂವಿನ ಗುಚ್ಛ ಮಾತ್ರ ಆಗಿತ್ತು. ಯಾವುದೇ ಸ್ಫೋಟಕ ಅದರಲ್ಲಿ ಇರಲಿಲ್ಲ. ಏನೋ ಪರಿಸ್ಥಿತಿಯ ಗಂಭೀರತೆ ತಿಳಿದು ದಿಲ್ಲಿ ಪೊಲೀಸರು ಇದಕ್ಕಾಗಿ ಒಂದು ಸ್ಪೆಷಲ್ ಟೀಮ್ ರಚನೆ ಮಾಡಿದ್ದಾರೆ. ಅವರು ದಿಲ್ಲಿಯ ಪಕ್ಕದ ರಾಜ್ಯಗಳಿಗೂ ಅಲರ್ಟ್ ಕೊಟ್ಟರು. ಬಳಿಕ ಅಪರಿಚಿತ ಡ್ರೈವರ್ ಸೇರಿ 3 ವಶಕ್ಕೆ ಪಡೆಯಲಾಗಿದೆ. ಟಾಟಾ ಸಿಯರಾ ಹೊಸದಾಗಿ ಲಾಂಚ್ ಆಯ್ತಲ್ಲ, ಆ ಕಾರ್ ಹಿಡ್ಕೊಂಡು ನುಗ್ಗಿದ್ದಾಯ್ತ. ಡ್ರೈವರ್ನನ್ನ ಸರ್ಬ್ಜಿತ್ ಸಿಂಗ್ ಅಂತ ಗುರುತಿಸಲಾಗಿದೆ. ಪ್ರಾಥಮಿಕ ತನಿಖೆ ಪ್ರಕಾರ ವಿಧಾನಸಭೆಯ ಕಾಂಪ್ಲೆಕ್ಸ್ ನುಗ್ಗೋಕು ಮುನ್ನ ಈ ಕಾರು ಮಲ್ಟಿಪಲ್ ಲೇಯರ್ ಸೆಕ್ಯೂರಿಟಿ ಬ್ರೇಕ್ ಮಾಡಿತ್ತು ಅಂತ ಹೇಳಲಾಗಿದೆ. ಇಷ್ಟೊಂದು ಭದ್ರತೆ ಇರೋ ಜಾಗದಲ್ಲಿ ಹಗಲು ಹೊತ್ತಲ್ಲೇ ಈ ರೀತಿ ಆಗಿರೋದು ಸೆಕ್ಯೂರಿಟಿ ಸಿಸ್ಟಮ್ ಬಗ್ಗೆ ಬಹಳ ಪ್ರಶ್ನೆ ಹುಟ್ಟುಹಾಕಿದೆ. ಪೊಲೀಸರು ಸಿಸಿಟಿವಿ ಫುಟೇಜ್ ಚೆಕ್ ಮಾಡ್ತಿದ್ದಾರೆ. ಮುಂದೆ ಈ ರೀತಿ ಆಗದಂತೆ ಎಂಟ್ರಿ ಪಾಯಿಂಟ್ಗಳಲ್ಲಿ ಸೆಕ್ಯೂರಿಟಿ ಟೈಟ್ ಮಾಡಲಾಗಿದೆ. ಈ ಸರ್ಬ್ಜಿತ್ ಸಿಂಗ್ ಯಾರು, ಯುಪಿ ರಿಜಿಸ್ಟ್ರೇಷನ್ ನ ಕಾರನ್ನ ತಗೊಂಬಂದು ನುಗ್ಗಿದ್ದು ಯಾಕೆ, ಉದ್ದೇಶ ಏನು, ಎಲ್ಲವನ್ನ ಚೆಕ್ ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಭಾರತ ತನ್ನ ಗಡಿಯಲ್ಲಿ ಬಾಂಗ್ಲಾದಿಂದ ಒಳನುಗ್ಗೋರನ್ನ ತಡೆಯೋಕೆ, ಅವರ ಕಾಟದಿಂದ ಮುಕ್ತಿ ಪಡೆಯೋಕೆ ವಿಶಿಷ್ಟ ರೀತಿಯ ಬಯೋಸೆಕ್ಯೂರಿಟಿ ಪ್ಲಾನ್ ಅನ್ನ ಮಾಡಿದೆ. ಬಯೋಸೆಕ್ಯೂರಿಟಿ ಏನು, ಬೇಲಿ ಹಾಕೋದಲ್ಲ, ನಮ್ಮ ಯೋಧರ ಕೈಯಲ್ಲಿ ಗನ್ ಕೊಟ್ಟು ಕಾಯಿಸೋದೂ ಅಲ್ಲ. ಅದ್ರ ಜೊತೆಗೆ ಈಗ ಹಾವು ಮೊಸಳೆ ತಗೊಂಡು ಹೋಗಿ ಬಿಡೋಕೆ ಪ್ಲಾನ್ ಮಾಡಿದ್ದಾರೆ. ಅಕ್ರಮ ವಲಸಿಗರು ಬರೋ ದಾರಿಲೆಲ್ಲ ಮೊಸಳೆ ಹಾವುಗಳನ್ನ ಬಿಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಆ ರೀತಿ ಪ್ಲಾನ್ ಮಾಡಿದೆ. 4096 ಕಿಲೋಮೀಟರ್ ಉದ್ದ ಇರೋ ಬಾಂಗ್ಲಾ ಗಡಿಯಲ್ಲಿ ಹಲವು ಕಡೆ ಮಿತಿ ಮೀರಿದ ಇನ್ಫಿಲ್ಟ್ರೇಷನ್ ಇದೆ. ಸಂಸದೀಯ ಸಮಿತಿ ವರದಿ ಪ್ರಕಾರ ಇನ್ನು 371 ಕಿಲೋಮೀಟರ್ ಗಡಿ ಭಾಗಕ್ಕೆ ಬೇಲಿ ಹಾಕಿಲ್ಲ. ಅಲ್ಲಿ ನದಿ, ಬೆಟ್ಟ, ಗುಡ್ಡ, ಹಲವು ಚಾಲೆಂಜಸ್ ಇವೆ. ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡಿರೋ ಬಾಂಗ್ಲಾದ ಕಳ್ಳರು ಆ ನದಿಯನ್ನೇ ದಾಟಿ ಭಾರತಕ್ಕೆ ನುಗ್ಗೋಕೆ ಪ್ರಯತ್ನ ಪಡ್ತಿದ್ದಾರೆ. ಹೀಗಾಗಿ ಭಾರತ ಸರ್ಕಾರ ದೊಡ್ಡ ಪ್ರಮಾಣದಲ್ಲಿ ಹಾವು ಮೊಸಳೆಗಳ ಪಡೆಯನ್ನ ಅಲ್ಲಿಗೆ ಬಿಟ್ಟು ಅವರನ್ನ ಹಿಮ್ಮೆಟ್ಟಿಸೋಕೆ ಮುಂದಾಗಿದೆ. ಕೆಲ ದಿನಗಳ ಹಿಂದೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಒಂದು ಸೂಚನೆ ಕೊಟ್ಟಿದ್ರು. ಬಾಂಗ್ಲಾ ವಲಸಿಗರನ್ನ ತಡೆಯೋಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕು, ಹುಡುಕಿ ಅಂತ ಹೇಳಿದ್ರು. ಅದರಂತೆ BSF ಹೆಡ್ ಕ್ವಾರ್ಟರ್ಸ್ ಇದೆಯಲ್ಲ, ಮಾರ್ಚ್ 26ನೇ ತಾರೀಕು ತನ್ನ ಫೀಲ್ಡ್ ಆಫೀಸರ್ಸ್ಗೆ ಸುತ್ತೋಲೆ ಹೊರಡಿಸಿ ಗಡಿಯಲ್ಲಿರೋ ನದಿಗಳಲ್ಲಿ ಹಾವು ಮತ್ತು ಮೊಸಳೆಗಳ ನಿಯೋಜನೆ ಸಾಧ್ಯನಾ ಅಂತ ಕೇಳಿದ್ದಾರೆ. ಈ ಕುರಿತು ಸ್ಟಡಿ ಮಾಡಿ ರಿಪೋರ್ಟ್ ಕೊಡಿ ಅನ್ನೋ ಸೂಚನೆ ಕೊಡಲಾಗಿದೆ. ಹಾಗೆ ಮೊಬೈಲ್ ನೆಟ್ವರ್ಕ್ ಇಲ್ಲದ ಡಾರ್ಕ್ ಝೋನ್ಗಳನ್ನ ಕೂಡ ಗುರುತಿಸೋಕೆ ಸೂಚಿಸಲಾಗಿದೆ. ಅದರಲ್ಲಿರುವಂತಹ ಆತಂಕ ಏನ್ ಗೊತ್ತಾ, ಹಾವು ಮೊಸಳೆಗಳನ್ನ ಬಿಡೋದೇನೋ ಪ್ಲಾನ್ ಮಾಡಬಹುದು, ತಡೆಯೋದಿದು, ಜನ ಹೆದರ್ಕೋಬೋದಲ್ಲ ಬರಕ್ಕೆ. ಆದರೆ ಈ ಹಾವುಗಳಿಗೆ ಮೊಸಳೆಗಳಿಗೆ ID ಕಾರ್ಡ್ ಚೆಕ್ ಮಾಡಕ್ ಬರುತ್ತಾ? ಇವನು ಬಾಂಗ್ಲಾದವನ ಅಥವಾ ಭಾರತೀಯನ ಹೆಂಗ್ ಪತ್ತೆ ಹಚ್ಚುತ್ತವೆ? ಕುಟುಕಂತ ಕುಡುಕು ಹಾವುಗಳು, ಮೊಸಳೆಗಳು ಕಾಲಿಗೆ ಬಾಯಿ ಹಾಕಿಬಿಟ್ರೆ, ಭಾರತೀಯರಿಗೆ ಕಚ್ಚಿಬಿಟ್ರೆ, ಜನಸಂದಣಿ ಇರೋ ಗಡಿ ಭಾಗಗಳಿಗೆಲ್ಲ ಬಂದು ಹರಡಿಬಿಟ್ರೆ, ಪ್ರವಾಹ ಬಂದಾಗ ಈಜ್ಕೊಂಡು ಹಾಯಾಗಿ ಜನವಸತಿ ಪ್ರದೇಶಗಳಿಗೆ ತೇಲ್ಕೊಂಡ್ ಬಂದ್ಬಿಟ್ರೆ ಅವಾಗ ಏನ್ ಕತೆ ಅನ್ನೋ ಪ್ರಶ್ನೆ ಇದೆ. ಹಾಗಾಗಿ ಏನ್ ಜಾರಿಗೊಳಿಸಿಲ್ಲ. ಈಗ ಇದರ ಬಗ್ಗೆ ಫುಲ್ ಸ್ಟಡಿ ಮಾಡಿ ರಿಪೋರ್ಟ್ ಕೊಡಿ ಅಂತ ಕೇಳಲಾಗಿದೆ. ಇನ್ನು ಸ್ನೇಹಿತರೆ, ನಿಮಗೆ ಟೋಟಲ್ 13 ದಿನಗಳ
ಫುಲ್ ಚಾರ್ಧಾಮ್ ಯಾತ್ರೆಯಲ್ಲಿ ಆಸಕ್ತಿ ಇದ್ರೆ 7 ಸೈನ್ಸ್ ಟೂರಿಸಂನ ಪ್ಯಾಕೇಜ್ ನಿಮಗಾಗಿ ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಏನೋ ಗಲ್ಫ್ ಯುದ್ಧದ ಕಡೆಗೆ ಬಂದ್ರೆ ಇಸ್ರೇಲ್ ಈಗ ಇರಾನ್ನ ಅತಿ ದೊಡ್ಡ ಪೆಟ್ರೋಕೆಮಿಕಲ್ ಫೆಸಿಲಿಟಿ ಮೇಲೆ ವಾಯುದಾಳಿ ಮಾಡಿದೆ. ಸೌತ್ ಪಾರ್ಸ್ ಗ್ಯಾಸ್ ಫೀಲ್ಡ್ ನ ಅಸಲುಯೆಹ್ ಅನ್ನೋ ಜಾಗದಲ್ಲಿ ಪ್ಲಾಂಟ್ ಮೇಲೆ ಅಟ್ಯಾಕ್ ಆಗಿದೆ. ಇಸ್ರೇಲ್ ಡಿಫೆನ್ಸ್ ಮಿನಿಸ್ಟರ್ ಇಸ್ರೇಲ್ ಗಾರ್ಡ್ಸ್ ಕೂಡ ಇದನ್ನ ಕನ್ಫರ್ಮ್ ಮಾಡಿದ್ದಾರೆ. ಈ ಮೂಲಕ ಇರಾನ್ಗೆ ಇಸ್ರೇಲ್ ಭಾರಿ ಹೊಡೆತ ಕೊಟ್ಟಿದೆ. ಯಾಕಂದ್ರೆ ಇರಾನ್ ನ ಒಟ್ಟು ಪೆಟ್ರೋಕೆಮಿಕಲ್ ಪ್ರೊಡಕ್ಷನ್ ನಲ್ಲಿ 50% ಇಲ್ಲಿಂದಾನೇ ಬರ್ತಾ ಇತ್ತು. ನಿಮಗೆ ನೆನಪಿರ್ಬೋದು, ಕಳೆದ ವಾರವಷ್ಟೇ ಇರಾನ್ ನ 2ನೇ ಅತಿ ದೊಡ್ಡ ಫೆಸಿಲಿಟಿಯನ್ನ ಕೂಡ ಇಸ್ರೇಲ್ ನಾಶ ಮಾಡಿತ್ತು. ಈಗ 2 ಪ್ಲಾಂಟ್ಗಳು ಹಿಟ್ ಆಗಿರೋದ್ರಿಂದ ಇರಾನ್ ನ 85% ಪೆಟ್ರೋಕೆಮಿಕಲ್ ಎಕ್ಸ್ಪೋರ್ಟ್ ನಿಂತು ಹೋಗಿದೆ. ಈ ಬಗ್ಗೆ ಇಸ್ರೇಲ್ ಕೂಡ ಹೇಳಿಕೆ ಕೊಟ್ಟಿದೆ. ಈ ಪೆಟ್ರೋಕೆಮಿಕಲ್ ನಿಂದ ಬರೋ ದುಡ್ಡನ್ನ IRGCಗೆ ಮತ್ತು ಮಿಲಿಟರಿಗೆ ಬಳಸಲಾಗ್ತಾ ಇತ್ತು. ಹೀಗಾಗಿ ಇದನ್ನ ಹೊಡೆದಿದ್ದೇವೆ. ಈಗ ಆಲ್ರೆಡಿ ಇರಾನ್ನ ಪ್ರಮುಖ ಇನ್ಫ್ರಾ ಮೇಲೆ ಫುಲ್ ಫೋರ್ಸ್ ನಿಂದ ದಾಳಿ ಮಾಡೋಕೆ IDFಗೆ ಸೂಚನೆ ಕೊಡಲಾಗಿದೆ. ಇಸ್ರೇಲ್ ಮೇಲೆ ಇರಾನ್ ಹೀಗೆ ದಾಳಿ ಕಂಟಿನ್ಯೂ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇರಾನ್ ಆರ್ಥಿಕತೆ ಸಂಪೂರ್ಣ ನಾಶ ಮಾಡ್ತೀವಿ ಅಂತ ಇಸ್ರೇಲ್ ಆರ್ಭಟಿಸಿದೆ. ಏನೋ ಈ ದಾಳಿಯನ್ನ ಇರಾನ್ ಕೂಡ ಕನ್ಫರ್ಮ್ ಮಾಡಿದೆ. ಅಜಾಲುಯೇವ್ ನಲ್ಲಿದ್ದ ಜಾಮ್ ಮತ್ತು ದಮಾ 1 ಪ್ಲಾಂಟ್ ಗಳನ್ನ ಟಾರ್ಗೆಟ್ ಮಾಡಲಾಗಿದೆ. ಆದರೆ ಈ ದಮಾ 1 ಕಂಪನಿ ಪೆಟ್ರೋಕೆಮಿಕಲ್ ಪ್ಲಾಂಟ್ ಗಳಿಗೆ ಬೇಕಾದ ಎಲೆಕ್ಟ್ರಿಸಿಟಿ, ವಾಟರ್ ಮತ್ತು ಆಕ್ಸಿಜನ್ ಸಪ್ಲೈ ಮಾಡ್ತಾ ಇತ್ತು. ಆದ್ರೆ ಪಾರ್ಸ್ ಪೆಟ್ರೋಕೆಮಿಕಲ್ ಪ್ಲಾಂಟ್ ಮಾತ್ರ ಸೇಫ್ ಆಗಿದೆ ಅಂತ ಇರಾನ್ ಹೇಳಿದೆ. ಅಂದಹಾಗೆ ಸ್ನೇಹಿತರೆ, ನಿಮಗೆ ಹಿಂದೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ವಿ. ಈ ಪಾರ್ಸ್ ಗ್ಯಾಸ್ ಫೀಲ್ಡ್ ಪ್ರಪಂಚದಲ್ಲೇ ಅತಿ ದೊಡ್ಡ ನ್ಯಾಚುರಲ್ ಗ್ಯಾಸ್ ಫೀಲ್ಡ್. ಇದನ್ನ ಇರಾನ್ ಮತ್ತು ಕತರ್ಗಳು ಶೇರ್ ಮಾಡ್ಕೊಂಡಿದ್ದಾರೆ. IEA ಪ್ರಕಾರ ಇಲ್ಲಿ ಬರೋಬ್ಬರಿ 1800 ಟ್ರಿಲಿಯನ್ ಕ್ಯೂಬಿಕ್ ಫೀಟ್ ನ್ಯಾಚುರಲ್ ಗ್ಯಾಸ್ ಮತ್ತು 50 ಬಿಲಿಯನ್ ಬ್ಯಾರೆಲ್ ಗ್ಯಾಸ್ ಕಂಡೆನ್ಸೇಟ್ ಇದೆ. ಇದರ ಮೇಲೆ ಕೆಲ ದಿನಗಳ ಹಿಂದೆ ಇಸ್ರೇಲ್ ದಾಳಿ ಮಾಡಿತ್ತು. ಆಗ ಇರಾನ್ ಕೂಡ ತೀವ್ರ ಪ್ರತಿದಾಳಿ ಮಾಡಿತ್ತು. ಕತಾರ್ ಗ್ಯಾಸ್ ಫೆಸಿಲಿಟಿ ಮೇಲೆ ದಾಳಿ ಮಾಡಿತ್ತು ಅವಾಗ ಇರಾನ್. ಅಲ್ಲದೆ ಇನ್ನೊಂದ್ಸಲ ನಮ್ ಕಡೆ ಕಣ್ಣು ಹಾಕಿದ್ರೆ ತಕ್ಕ ಉತ್ತರ ಇನ್ನಷ್ಟು ಜೋರಾಗಿ ಕೊಡ್ತೀವಿ ಅಂತ ಇರಾನ್ ಹೇಳಿತ್ತು. ಈಗ ಅಮೆರಿಕ ಯುದ್ಧ ನಿಲ್ಲಿಸೋಕೆ ಮಾತುಕತೆ ನಡೆಸ್ತಾ ಇರೋ ಟೈಮ್ನಲ್ಲೇ ಇಸ್ರೇಲ್ ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳಿ ಮತ್ತೆ ಎನರ್ಜಿ ಇನ್ಫ್ರಾನೇ ಟಾರ್ಗೆಟ್ ಮಾಡ್ಕೊಂಡು ಹೊಡೆದಿದೆ. ಅಷ್ಟು ಮಾತ್ರ ಅಲ್ಲ, ಇಸ್ರೇಲ್ ಇರಾನ್ನ ಕುದ್ಸ್ ಫೋರ್ಸ್ ನ ಕಮಾಂಡರ್ ಆಗಿರೋ ಅಸ್ಗರ್ ಬಗೇರಿಯನ್ನ ಈಗ ಕಡೆಗೂ ಹತ್ಯೆ ಮಾಡಿದೆ. ಈ ಬಗ್ಗೆ IDF ಕನ್ಫರ್ಮೇಶನ್ ಕೊಟ್ಟಿದೆ. ಅಸ್ಗರ್ ಬಗೇರಿ 2019ರಿಂದ ಕುದ್ಸ್ ಫೋರ್ಸ್ ನ ಸ್ಪೆಷಲ್ ಆಪರೇಷನ್ ಯೂನಿಟ್ ಅಂದ್ರೆ ಅಂಡರ್ ಕವರ್ ಯೂನಿಟ್ ನ ಲೀಡರ್ ಆಗಿದ್ದ. ಇರಾನ್ನ ಮಿಲಿಟರಿ ಕಾರ್ಯಾಚರಣೆಗಳನ್ನ ಬೇರೆ ರಾಷ್ಟ್ರಗಳಲ್ಲಿ ಮಾಡೋದು ಇದೇ ಕುದ್ಸ್ ಫೋರ್ಸ್. ಬಗೇರಿ ಲೀಡರ್ ಆಗಿದ್ದ ಈ ಯೂನಿಟ್ ಇರಾನ್ನ ರಹಸ್ಯ ಕಾರ್ಯಾಚರಣೆಗಳಲ್ಲಿ ತುಂಬಾ ಆಕ್ಟಿವ್ ಆಗಿತ್ತು. ಪ್ರಪಂಚದಾದ್ಯಂತ ಅಮೆರಿಕ ಮತ್ತು ಇಸ್ರೇಲ್ ಪ್ರಜೆಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಾ ಇತ್ತು. ಹಾಗೆ ಸಿರಿಯಾ ಇಸ್ರೇಲ್ ಬಾರ್ಡರ್ನಲ್ಲಿ ಇಸ್ರೇಲ್ ಸೈನಿಕರ ಮೇಲಿನ ದಾಳಿಗಳನ್ನ ಕೂಡ ಈತನೇ ಲೀಡ್ ಮಾಡ್ತಿದ್ದ ಅಂತ ಇಸ್ರೇಲ್ ಸೇನೆ ಹೇಳಿದೆ. ಏನು ಹಾರ್ಮೋಸ್ ಬಿಕ್ಕಟ್ಟಿನಿಂದ ನಲಿಗೆ ಹೋಗಿರೋ ರಾಷ್ಟ್ರಗಳಿಗೆ ಸೌದಿ ಮತ್ತೊಂದು ಆಯಿಲ್ ಆಘಾತ ಕೊಟ್ಟಿದೆ. ಏಷ್ಯಾ ಖರೀದಿದಾರರಿಗೆ ಸೌದಿ ಅರೇಬಿಯಾ ತನ್ನ ಕಚ್ಚಾ ತೈಲದ ಬೆಲೆಯನ್ನ ಏರಿಸಿದೆ. ಸರ್ಕಾರಿ ತೈಲ ಕಂಪನಿ ಸೌದಿ ಅರಾಮ್ಕೋ ಮೇ ತಿಂಗಳ ಸೇಲ್ಸ್ಗೆ ತನ್ನ ಅರಬ್ ಲೈಟ್ ಕ್ರೂಡ್ ಬೆಲೆಯನ್ನ ಪ್ರತಿ ಬ್ಯಾರಲ್ಗೆ ಬರೋಬ್ಬರಿ $19.50 ಏರಿಸಿ ಪ್ರೀಮಿಯಂ ಫಿಕ್ಸ್ ಮಾಡಿದೆ. ಇದು ಈವರೆಗಿನ ಅತಿ ದೊಡ್ಡ ಪ್ರೀಮಿಯಂ ಪ್ರೈಸ್. ಅಂದ್ರೆ ಈಗ ಆಲ್ರೆಡಿ ಇರೋ ರೇಟ್ ಮೇಲೆ ಇದನ್ನ ಎಕ್ಸ್ಟ್ರಾ ಹಾಕಲಾಗಿದೆ. ಇದರಿಂದ ಭಾರತಕ್ಕೂ ಕೂಡ ಪರಿಣಾಮ ಆಗೋ ಲೆಕ್ಕಾಚಾರ ಇದೆ. ಯಾಕಂದ್ರೆ ಭಾರತ ತನ್ನ ಒಟ್ಟು ಆಮದಲ್ಲಿ 13-16% ತೈಲವನ್ನ ಸೌದಿಯಿಂದ ತರಿಸೋದು. ಇದರಲ್ಲಿ ಸರ್ಕಾರಿ ಸ್ವಾಮ್ಯದ ಇಂಡಿಯನ್ ಆಯಿಲ್, HPCL ಮತ್ತು ರಿಲಯನ್ಸ್ ಹೆಚ್ಚಾಗಿ ತೈಲವನ್ನ ಖರೀದಿ ಮಾಡ್ತವೆ. ಏನೋ ಮಧ್ಯವರ್ತಿಗಳ ಮೂಲಕ ನಡೀತಾ ಇದೆ ಎನ್ನಲಾಗಿರುವ ಅಮೆರಿಕ ಇರಾನ್ ಕದನ ವಿರಾಮದ ಮಾತುಕತೆಗೆ ಇರಾನ್ ಪ್ರತಿಕ್ರಿಯೆ ಕೊಟ್ಟಿದೆ. ಈ ಸೀಸ್ ಫೈರ್ ಆಫರ್ನ ಇರಾನ್ ರಿಜೆಕ್ಟ್ ಮಾಡಿದೀವಿ ಅಂತ ಹೇಳಿದೆ. ಈ ಸಂಬಂಧ ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಬಗಾಯಿ ಅಧಿಕೃತ ಹೇಳಿಕೆ ಕೊಟ್ಟಿದ್ದಾರೆ. ಮಧ್ಯವರ್ತಿಗಳ ಮೂಲಕ ಅಮೆರಿಕ ಕಳಿಸಿದ್ದ 15 ಅಂಶಗಳ ಪ್ರಪೋಸಲ್ ಯಾವುದೇ ಕಾರಣಕ್ಕೂ ಒಪ್ಪೋ ರೀತಿ ಇಲ್ಲ. ಇದೊಂದು ಲಾಜಿಕ್ ಇಲ್ಲದ ಬೇಡಿಕೆ. ಅಮೆರಿಕ ಮತ್ತು ಇಸ್ರೇಲ್ಗೆ ಯಾವುದೇ ರೆಡ್ ಲೈನ್ ಅನ್ನೋದೇ ಇಲ್ಲ. ಅಂತಾರಾಷ್ಟ್ರೀಯ ಕಾನೂನಿಗೆ ಇವರು ಕವಡೆ ಕಾಸಿನ ಕಿಮ್ಮತ್ತು ಕೊಡೋದಿಲ್ಲ ಅಂತ ಇರಾನ್ ಆರೋಪ ಮಾಡಿದೆ. ಅಲ್ಲದೆ ಒಂದ್ ಕಡೆ ಬೆದರಿಕೆ ಹಾಕೊಂಡು ಇನ್ನೊಂದ್ ಕಡೆ ಮಾತುಕತೆಗೆ ಬನ್ನಿ ಅಂದ್ರೆ ನಾವು ಕೇರ್ ಮಾಡಲ್ಲ. ನಮಗೆ ನಮ್ಮ ದೇಶದ ರಾಷ್ಟ್ರೀಯ ಭದ್ರತೆ ಮತ್ತು ಹಿತಾಸಕ್ತಿನೇ ಮುಖ್ಯ. ಅಗತ್ಯ ಬಿದ್ದರೆ ನಮ್ಮ ದೇಶವನ್ನು ರಕ್ಷಿಸಿಕೊಳ್ಳೋಕೆ ನಾವು ನಮ್ಮ ಸರ್ವಶಕ್ತಿಯನ್ನು ಬಳಸ್ತೀವಿ ಅಂತ ಬಗಾಯಿ ಅಮೆರಿಕ ಮತ್ತು ಇಸ್ರೇಲ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇರಾನ್ನಲ್ಲಿ ಅಮೆರಿಕದ ಪೈಲಟ್ ರಕ್ಷಣೆ ಮಾಡೋ ನೆಪದಲ್ಲಿ ನಮ್ಮ ದೇಶದ ಎನ್ರಿಚ್ಡ್ ಯುರೇನಿಯಂ ಕದಿಯೋಕೆ ಸ್ಕೆಚ್ ಹಾಕಿದ್ರು ಅಂತ ಇರಾನ್ ಆರೋಪ ಮಾಡಿದೆ. ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಬಗಾಯಿ ಅವರೇ ಈ ಹೇಳಿಕೆ ಕೊಟ್ಟಿದ್ದಾರೆ. ಅಮೆರಿಕದ ಈ ಪೈಲಟ್ ರಕ್ಷಣಾ ಕಾರ್ಯಾಚರಣೆ ಬಗ್ಗೆ ಸಾಕಷ್ಟು ಪ್ರಶ್ನೆ ಮತ್ತು ಅನುಮಾನಗಳಿವೆ. ಅಮೆರಿಕದ ಪೈಲಟ್ ಇದಾನೆ ಅಂತ ಹೇಳಲಾಗಿದ್ದ ಕೊಹಿಗುಲಿಯ್ ಮತ್ತು ಬೋಯರ್ ಅಹಮದ್ ಪ್ರಾಂತ್ಯಕ್ಕೂ ಅಮೆರಿಕ ಸೇನೆ ಲ್ಯಾಂಡ್ ಆಗೋಕೆ ಟ್ರೈ ಮಾಡಿದ್ದ ಮಧ್ಯ ಇರಾನ್ ಭಾಗಕ್ಕೂ ಬಹಳ ಅಂತರ ಇದೆ. ಹೀಗಾಗಿ ಯುರೇನಿಯಂ ಕದಿಯುವ ಫೇಕ್ ಆಪರೇಷನ್ ಆಗಿರೋ ಚಾನ್ಸಸ್ ಇದೆ ಅಂತ ಹೇಳಿ ಇರಾನ್ ಹೇಳಿದೆ. ಏನೋ ಮಿಡಲ್ ಈಸ್ಟ್ ಯುದ್ಧದ ಬಿಸಿ ಈಗ ಅಮೆರಿಕನ್ನರ ಜೇಬನ್ನ ಸುಡೋಕೆ ಶುರು ಮಾಡಿದೆ. ಅಮೆರಿಕದಲ್ಲಿ ಪೆಟ್ರೋಲ್ ಬೆಲೆ ಮತ್ತೆ ಏರಿಕೆಯಾಗಿದೆ. ಪ್ರತಿ ಗ್ಯಾಲನ್ಗೆ $4.12 ತಲುಪಿದೆ. ಒಂದು ಗ್ಯಾಲನ್ ಅಂದರೆ 3.4 ಲೀಟರ್.
ಅಲ್ಲಿ ಗ್ಯಾಲನ್ಗಳಲ್ಲಿ ಹಾಕಿಸ್ಕೋತಾರೆ ಅಮೆರಿಕನ್ಸ್ ಪೆಟ್ರೋಲ್ನ. ಇರಾನ್ ಯುದ್ಧ ಶುರುವಾದಾಗಿನಿಂದ ಈವರೆಗೆ ಅಮೆರಿಕದಲ್ಲಿ ಪೆಟ್ರೋಲ್ ಬೆಲೆ 38% ರೈಸ್ ಆಗಿದೆ. ಕಳೆದ ವಾರವಷ್ಟೇ 2022 ಬಳಿಕ ಮೊದಲ ಬಾರಿಗೆ 1 ಗ್ಯಾಲನ್ ಬೆಲೆ $4 ದಾಟಿತ್ತು. ಮಾರ್ಚ್ 1ರಿಂದ ಕೇವಲ 3 ದಿನ ಬಿಟ್ಟರೆ ಪ್ರತಿದಿನ ಗ್ಯಾಸ್ ರೇಟ್ ಜಾಸ್ತಿ ಆಗ್ತಾನೆ ಇದೆ. ಮತ್ತೊಂದು ಕಡೆ UAEನ ಟಾರ್ಗೆಟ್ ಮಾಡಿಕೊಂಡು ಇರಾನ್ ದಾಳಿ ಮಾಡೋದನ್ನು ಮುಂದುವರೆಸಿದೆ. ಹೊಸದಾಗಿ 12 ಬ್ಯಾಲಿಸ್ಟಿಕ್ ಮಿಸೈಲ್, 2 ಕ್ರೂಸ್ ಮಿಸೈಲ್ ಮತ್ತು 19 ಡ್ರೋನ್ಗಳನ್ನು ಹಾರಿಸಿದೆ. ಅದೆಲ್ಲವನ್ನ ಹೊಡೆದು ಹಾಕಿದೀವಿ ನಾವು ಅಂತ UAE ಹೇಳಿದೆ. ಈ ದಾಳಿಯಲ್ಲಿ 4 ಜನರಿಗೆ ಗಾಯಗಳಾಗಿವೆ. ಈ ಯುದ್ಧದಲ್ಲಿ ಇರಾನ್ ಮಾಡಿರೋ ಸರಣಿ ದಾಳಿಗಳಿಂದ UAEನಲ್ಲಿ ಈವರೆಗೆ ಒಟ್ಟು 13 ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ UAE ಡಿಫೆನ್ಸ್ ಮಿನಿಸ್ಟ್ರಿ ಮಾಹಿತಿ ಕೊಟ್ಟಿದೆ. ಅಷ್ಟೇ ಅಲ್ಲ, ಯುದ್ಧ ಶುರು ಆದಾಗಿನಿಂದ ಈವರೆಗೆ UAE ಮೇಲೆ ಬರೋಬ್ಬರಿ 519 ಬ್ಯಾಲಿಸ್ಟಿಕ್ ಮಿಸೈಲ್, 26 ಕ್ರೂಸ್ ಮಿಸೈಲ್ ಮತ್ತು 2210 ಡ್ರೋನ್ಗಳನ್ನು ಇರಾನ್ ಹಾರಿಸಿದೆ. ಇನ್ನೊಂದು ಕಡೆ ಬಹ್ರೇನ್ ಮೇಲೂ ಕೂಡ ಇರಾನ್ ದಾಳಿ ಮಾಡಿದೆ. ಈ ಮೂಲಕ ಯುದ್ಧ ಶುರುವಾದಾಗಿನಿಂದ ಈವರೆಗೆ ಇರಾನ್ ಕಡೆಯಿಂದ 188 ಮಿಸೈಲ್ ಮತ್ತು 468 ಡ್ರೋನ್ ಸೇರಿ ಒಟ್ಟು 656 ದಾಳಿಗಳನ್ನು ನಾವು ಫೇಸ್ ಮಾಡಿದ್ದೀವಿ ಅಂಥೇಳಿ ಬಹ್ರೇನ್ ಡಿಫೆನ್ಸ್ ಫೋರ್ಸಸ್ ಮಾಹಿತಿ ನೀಡಿದ್ದಾರೆ. ಈತ ಇಸ್ರೇಲ್ ಮೇಲೆ ಇರಾನ್ ಮತ್ತು ಹಿಜ್ಬುಲ್ಲಾಗಳು ತಮ್ಮ ದಾಳಿಯನ್ನು ತೀವ್ರಗೊಳಿಸಿದ್ದಾರೆ. ಮಧ್ಯ ಇಸ್ರೇಲ್ನ 28 ಸ್ಥಳಗಳ ಮೇಲೆ ಇರಾನ್ ಕ್ಷಿಪಣಿಗಳು ಅಪ್ಪಳಿಸಿವೆ. ರಮತ್ ಗನ್, ಬ್ನೆಬ್ರಾಕ್ ಮತ್ತು ಗಿವಾತಯಿಮ್ ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡಿ ಇರಾನ್ ದಾಳಿ ಮಾಡಿದೆ. ಕ್ಲಸ್ಟರ್ ಬಾಂಬ್ಗಳನ್ನು ಹಾಕಿದೆ. ಇತ್ತ ಹೈಫಾ ನಗರದ ಮೇಲೂ ಕೂಡ ಇರಾನ್ ನಡೆಸಿದ ಮಿಸೈಲ್ ದಾಳಿಗೆ ಮುಂಚೆ 2 ಪ್ರಾಣ ಕಳ್ಕೊಂಡಿದ್ರು. ಈಗ ಮೃತರ ಸಂಖ್ಯೆ 4ಕ್ಕೆ ಏರಿಕೆಯಾಗಿದೆ. ಇತ್ತ ಲೆಬನಾನ್ನಿಂದ ಹಿಜ್ಬುಲ್ಲಾಗಳು ಕೂಡ ಮತ್ತೆ ದಾಳಿ ಮಾಡಿದ್ದಾರೆ. ಉತ್ತರ ಇಸ್ರೇಲ್ನ ಹೊರ್ಫಿಶ್, ಶ್ಲೋಮಿ ಮತ್ತು ನಹರಿಯಾ ಪ್ರದೇಶಗಳ ಮೇಲೆ ರಾಕೆಟ್ ದಾಳಿಯಾಗಿದೆ. ಆದರೆ ಈ ದಾಳಿಯಲ್ಲಾದ ಹಾನಿ ಬಗ್ಗೆ ಇನ್ನಷ್ಟೇ ಸ್ಪಷ್ಟನೆ ಸಿಗಬೇಕಾಗಿದೆ. ಇನ್ನು ಈ ಸಂಘರ್ಷ ಪಕ್ಕದ ಜೋರ್ಡನ್ಗೂ ಭಾರಿ ಆತಂಕ ಉಂಟು ಮಾಡಿದೆ. ಇಸ್ರೇಲ್ ಮೇಲೆ ಇರಾನ್ ಉಡಾವಣೆ ಮಾಡಿದ್ದ ಕ್ಷಿಪಣಿ ಮತ್ತು ಡ್ರೋನ್ಗಳು ಜೋರ್ಡನ್ನಲ್ಲಿ ಬಿದ್ದಿವೆ. ಪರಿಣಾಮ 2 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕಳೆದ 24 ಗಂಟೆಗಳಲ್ಲಿ ಜೋರ್ಡನ್ನ ವಾಯು ಪ್ರದೇಶಕ್ಕೆ ಬಂದಿದ್ದ 2 ಇರಾನ್ ಡ್ರೋನ್ಗಳನ್ನು ಜೋರ್ಡನ್ ವಾಯುಸೇನೆ ಹೊಡೆದು ಹಾಕಿದೆ. ಆದರೆ 1 ಡ್ರೋನ್ ಮತ್ತೊಂದು ಮಿಸೈಲ್ ಮಾತ್ರ ಹೊಡೆಯೋಕ್ಕಾಗಿಲ್ಲ. ಹೀಗಾಗಿ ಡ್ಯಾಮೇಜ್ ಆಗಿದೆ. ಇನ್ನು ಇರಾನ್ನ ನ್ಯೂಕ್ಲಿಯರ್ ಪ್ಲಾಂಟ್ಗಳ ಮೇಲೆ ದಾಳಿ ಆಗ್ತಾ ಇದ್ರು ಕೂಡ ನ್ಯೂಕ್ಲಿಯರ್ ವಾಚ್ ಡಾಗ್ IAEA ಯಾವುದೇ ಕ್ರಮ ತಗೊಳ್ತಾ ಇಲ್ಲ. ಇದರಿಂದ ದಾಳಿಕೋರರಿಗೆ ಮತ್ತಷ್ಟು ಹುಮ್ಮಸ್ಸು ಬಂದಿದೆ ಅಂತ ಹೇಳಿ ಇರಾನ್ನ ಅಟಾಮಿಕ್ ಎನರ್ಜಿ ಚೀಫ್ ಮೊಹಮ್ಮದ್ ಇಸ್ಲಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. IAEA ಡೈರೆಕ್ಟರ್ಗೆ ಈ ಕುರಿತು ಲೆಟರ್ ಬರೆದಿರೋ ಇಸ್ಲಾಮಿ, ಇರಾನ್ನಲ್ಲಿ ಸದ್ಯ ಕೆಲಸ ಮಾಡ್ತಿರೋ ಏಕೈಕ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂದರೆ ಅದು ಬುಷೆಹರ್. ಇದರ ಮೇಲೆ 4 ಸಲ ದಾಳಿಯಾಗಿದೆ. ಹೀಗೆ ಪದೇ ಪದೇ ಆಗ್ತಿರೋ ದಾಳಿಯಿಂದ ಈ ಆಪರೇಟಿಂಗ್ ರಿಯಾಕ್ಟರ್ನಿಂದ ರೇಡಿಯೋ ಆಕ್ಟಿವ್ ವಸ್ತುಗಳು ಲೀಕ್ ಆಗೋ ಆತಂಕ ಇದೆ. ಇದರಿಂದ ಮುಂದೆ ದೊಡ್ಡ ಅನಾಹುತ ಆಗ್ಬೋದು. ಈ ಥರ ಮನಸೋ ಇಚ್ಛೆ ದಾಳಿ ಮಾಡೋದನ್ನು ನಿಲ್ಲಿಸಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಯುದ್ಧದ ಪರಿಣಾಮ ರಸಗೊಬ್ಬರ ಸಪ್ಲೈಗೆ ಭಾರಿ ಹೊಡೆತ ಬಿದ್ದಿದೆ. ಹೀಗಾಗಿ ಅತಿ ಹೆಚ್ಚು ಯೂರಿಯಾ ಇಂಪೋರ್ಟ್ ಮಾಡಿಕೊಳ್ಳೋ ಭಾರತ ಇದರ ಕೊರತೆ ಆಗಬಾರ್ದು ಅಂತ 25 ಲಕ್ಷ ಮೆಟ್ರಿಕ್ ಟನ್ ಯೂರಿಯಾ ಖರೀದಿ ಮಾಡೋಕ್ಕೆ ಮುಂದಾಗಿದೆ. ಇದಕ್ಕಾಗಿ ಸರ್ಕಾರಿ ಸಂಸ್ಥೆ ಇಂಡಿಯನ್ ಪೊಟ್ಯಾಶ್ ಲಿಮಿಟೆಡ್ IPL ಗ್ಲೋಬಲ್ ಟೆಂಡರ್ ಕರೆದಿದೆ. ಇದರಲ್ಲಿ 15 ಲಕ್ಷ ಟನ್ ಯೂರಿಯಾ ಪಶ್ಚಿಮ ಕರಾವಳಿಗೆ ಬರಬೇಕು. ಇನ್ನುಳಿದ 10 ಲಕ್ಷ ಟನ್ ಯೂರಿಯಾ ಪೂರ್ವ ಕರಾವಳಿಗೆ ಬರಬೇಕು. ಟೆಂಡರ್ ಹಾಕೋಕೆ ಏಪ್ರಿಲ್ 15 ಲಾಸ್ಟ್ ಡೇಟ್ ಅಂತ ಸರ್ಕಾರ ಹೇಳಿದೆ. ಹಾಗೆ ಜೂನ್ 14 ಒಳಗಾಗಿ ಶಿಪ್ಮೆಂಟ್ಗಳು ಅಲ್ಲಿಂದ ಹೊರಡಬೇಕು ಅಂತ ಕಂಡೀಷನ್ ಕೂಡ ಹಾಕಲಾಗಿದೆ. ಯಾಕಂದರೆ ಜೂನ್ ತಿಂಗಳಲ್ಲಿ ಮುಂಗಾರು ಶುರುವಾಗುತ್ತೆ. ಭತ್ತ, ಮೆಕ್ಕೆಜೋಳ ಮತ್ತು ಸೋಯಾಬೀನ್ ಬಿತ್ತನೆಗೆ ಯೂರಿಯಾ ಮುಖ್ಯ. ಜೂನ್ ಸೆಪ್ಟೆಂಬರ್ವರೆಗಿನ ಮುಂಗಾರು ಹಂಗಾಮಿಗೆ ಭಾರತಕ್ಕೆ 39 ಮಿಲಿಯನ್ ಟನ್ ಫರ್ಟಿಲೈಸರ್ ಬೇಕು. ಸದ್ಯ ಭಾರತದ ಬಳಿ 18 ಲಕ್ಷ ಟನ್ ಸ್ಟಾಕ್ ಇದೆ. ಉಳಿದಿದ್ದನ್ನು ಸ್ಥಳೀಯ ಉತ್ಪಾದನೆ ಮತ್ತು ಈ ಇಂಪೋರ್ಟ್ ಮೂಲಕ ಬ್ಯಾಲೆನ್ಸ್ ಮಾಡೋಕೆ ಭಾರತ ಪ್ಲಾನ್ ಮಾಡ್ತಾ ಇದೆ. ಇನ್ನು ಭಾರತದಲ್ಲಿ ಯೂರಿಯಾ ತಯಾರಿಸೋಕೆ LNG ಗ್ಯಾಸ್ ಬೇಕು. ಹಾಗೆ ಭಾರತಕ್ಕೆ ಬೇಕಾಗಿರೋ ಒಟ್ಟು LNGಯಲ್ಲಿ 50% ಗಲ್ಫ್ ರಾಷ್ಟ್ರಗಳಿಂದಲೇ ಬರಬೇಕು. ಆದರೆ ಯುದ್ಧದ ಪರಿಣಾಮ ಪೂರೈಕೆ ಮೇಲೆ ಪೆಟ್ಟು ಬಿದ್ದಿದೆ. ಅಲ್ಲದೆ ನಮ್ಮಲ್ಲೂ ಕೂಡ ಯೂರಿಯಾ ಪ್ರೊಡಕ್ಷನ್ ಒಂದೇ ತಿಂಗಳಲ್ಲಿ 6 ರಿಂದ 7 ಲಕ್ಷ ಟನ್ ಬಿದ್ದು ಹೋಗಿದೆ. ಇದನ್ನ ಸರಿದೂಗಿಸೋಕೆ ಸರ್ಕಾರ ಈ ಟೆಂಡರ್ ಕ್ರಮ ತಗೊಳ್ತಾ ಇದೆ. ಇತ್ತ ರಾಜ್ಯ ರಾಜಕೀಯದಲ್ಲಿ CM ಬದಲಾವಣೆ ಬಗ್ಗೆ ಗೃಹ ಮಂತ್ರಿ ಜಿ ಪರಮೇಶ್ವರ್ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮುಂದಿನ ಪೂರ್ಣಾವಧಿವರೆಗೂ ಕೂಡ ಸಿದ್ದರಾಮಯ್ಯ ಅವರೇ CM ಆಗಿರ್ತಾರೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಏಪ್ರಿಲ್ 7ನೇ ತಾರೀಕು ಪ್ರಕಟ ಆಗಬೇಕಾಗಿದ್ದ ಸೆಕೆಂಡ್ PUC ಫಲಿತಾಂಶವನ್ನ ಮುಂದೂಡಿಕೆ ಮಾಡಲಾಗಿದೆ. ಕೊನೆಯ ಹಂತದ ಮೌಲ್ಯಮಾಪನ ಬಾಕಿ ಇರೋದ್ರಿಂದ ಪೋಸ್ಟ್ಪೋನ್ ಮಾಡಲಾಗ್ತಾ ಇದೆ. ಹೊಸ ದಿನಾಂಕವನ್ನ ಇನ್ನಷ್ಟೇ ನಿಗದಿ ಮಾಡಬೇಕಾಗಿದೆ. ಇನ್ನು ಬಿಹಾರ್ನ ಮೋತಿಹಾರಿ ಜಿಲ್ಲೆಯಲ್ಲಿ ಪೊಲೀಸರು ದೊಡ್ಡ ಕಾರ್ಯಾಚರಣೆ ಮಾಡಿದ್ದಾರೆ. ಚಾಕಿಯಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಗವಾಂಡರ ಹಳ್ಳಿಯಲ್ಲಿರುವ ಒಂದು ಮದರಸಾ ಮೇಲೆ ದಿಢೀರ್ ರೇಡ್ ಮಾಡಿದ್ದಾರೆ. ಈ ವೇಳೆಯಲ್ಲಿ ಬಂದೂಕು, ಜೀವಂತ ಗುಂಡುಗಳು ಹಾಗೂ ಕೆಲ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಸಿಕ್ಕಿವೆ. ಈ ಮದರಸವನ್ನ ಕಂಪ್ಲೀಟ್ ಆಗಿ ಸೀಲ್ ಮಾಡಿದ್ದಾರೆ. ಈಗ 3 ವಶಕ್ಕೆ ಪಡೆಯಲಾಗಿದೆ. ಇವರಿಗೆ ಯಾವುದಾದ್ರೂ ಸಂಘಟನೆಗಳೊಂದಿಗೆ ಲಿಂಕ್ ಇದೆಯಾ ಅಂತ ಹೇಳಿ ಚೆಕ್ ಮಾಡ್ತಿದ್ದಾರೆ.
ಇದೇ ಮದ್ರಸಾ ಮೇಲೆ ಹಿಂದೆ ಕೂಡ ಕಣ್ಣಿಡಲಾಗಿತ್ತು. 2023ರಲ್ಲಿ ನಿಷೇಧಿತ PFI ಸಂಘಟನೆಯೊಂದಿಗೆ ಲಿಂಕ್ ಇದ್ದ ಯಾಕೂಬ್ ಖಾನ್ ಅನ್ನೋ ವ್ಯಕ್ತಿಯನ್ನ ಈ ಜಾಗದಿಂದ ಅರೆಸ್ಟ್ ಮಾಡಲಾಗಿತ್ತು. ಆತ ಚಾಕಿಯಾ ಏರಿಯಾದಲ್ಲಿ ಟ್ರೈನಿಂಗ್ ಕ್ಯಾಂಪ್ಗಳನ್ನು ಕೂಡ ನಡೆಸಿದ್ದ. ಅಯೋಧ್ಯೆ ರಾಮ ಮಂದಿರದ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನೆಲ್ಲ ಹಾಕಿ ಪ್ರಚಾರ ಕೂಡ ಮಾಡಿದ್ದ. ಹೀಗಾಗಿ ಮದ್ರಸಾಗೆ PFI ಜೊತೆಗೆ ಲಿಂಕ್ ಇದೆಯಾ ಅನ್ನೋ ನಿಟ್ಟಿನಲ್ಲೂ ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಅಲ್ಲಿ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಏನೋ ದೇಶದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್, ಏಕರೂಪ ನಾಗರಿಕ ಸಂಹಿತೆ ಮತ್ತು ಒನ್ ನೇಷನ್ ಒನ್ ಎಲೆಕ್ಷನ್ ಜಾರಿ ಅದು ಬಿಜೆಪಿಯ ಮುಂದಿನ ಗುರಿ ಅಂತ PM ಮೋದಿ ಹೇಳಿದ್ದಾರೆ. ಬಿಜೆಪಿಯ ಸಂಸ್ಥಾಪನಾ ದಿನದ ಕಾರ್ಯಕ್ರಮದಲ್ಲಿ ಮಾತನಾಡುವ ವೇಳೆ PM ಹೀಗೆ ಹೇಳಿದ್ದಾರೆ. ಈ ಎರಡು ವಿಚಾರಗಳ ಬಗ್ಗೆ ದೇಶದಲ್ಲಿ ಈಗ ಪಾಸಿಟಿವ್ ಚರ್ಚೆಗಳು ನಡೀತಾ ಇವೆ. ಒನ್ ನೇಷನ್ ಒನ್ ಎಲೆಕ್ಷನ್ ಅಂದ್ರೆ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳನ್ನ ಒಟ್ಟಿಗೆ ಮಾಡೋದು ನಮ್ಮ ಆದ್ಯತೆ. ಹಾಗೆ ಮದುವೆ, ದತ್ತು ಪಡೆಯುವ ವಿಚಾರದಲ್ಲಿ ದೇಶಾದ್ಯಂತ ಒಂದೇ ಕಾನೂನು ತರೋದು UCCಯ ಉದ್ದೇಶ. ಅದೇ ನಮ್ಮ ಮುಂದಿನ ಗುರಿ ಮತ್ತು ಅದೇ ನಮ್ಮ ಮುಂದಿನ ಕೆಲಸ ಅಂತ PM ಡಿಕ್ಲೇರ್ ಮಾಡಿದ್ದಾರೆ. ಏನೋ ನೇಪಾಳದಲ್ಲಿ ಬಾಲೆನ್ ಶಾ ನೇತೃತ್ವದ ಹೊಸ ಸರ್ಕಾರ ಬರುತ್ತಿದ್ದ ಹಾಗೆ ಎರಡು ರಾಷ್ಟ್ರಗಳ ರಾಜತಾಂತ್ರಿಕ ಮಾತುಕತೆ ಶುರುವಾಗಿದೆ. ನೇಪಾಳದ ನೂತನ ವಿದೇಶಾಂಗ ಸಚಿವ ಶಿಶಿರ್ ಖನಾಲ್ ಅವ್ರನ್ನ ನೇಪಾಳದಲ್ಲಿರೋ ಭಾರತೀಯ ರಾಯಭಾರಿ ನವೀನ್ ಶ್ರೀವಾಸ್ತವ್ ಭೇಟಿಯಾಗಿದ್ದಾರೆ. ಈ ವೇಳೆ ವಿದೇಶಾಂಗ ಮಂತ್ರಿ S ಜೈಶಂಕರ್ ಕಳಿಸಿದ ವಿಶೇಷ ಶುಭಾಶಯವನ್ನ ತಲುಪಿಸಿದ್ದಾರೆ. ಅಲ್ಲದೆ ಭಾರತ ನೇಪಾಳ ರಾಷ್ಟ್ರಗಳ ದ್ವಿಪಕ್ಷೀಯ ಸಂಬಂಧ ಮತ್ತು ಫ್ಯೂಚರ್ನ ಸಹಕಾರದ ಬಗ್ಗೆ ಮಹತ್ವದ ಚರ್ಚೆ ನಡೆದಿದೆ ಅಂತ ನೇಪಾಳ ಸರ್ಕಾರ ಪ್ರಕಟಣೆ ಹೊರಡಿಸಿದೆ. ಏನೋ ಪ್ರವಾಹ ಮತ್ತು ಭೂಕಂಪದಿಂದ ತತ್ತರಿಸಿರುವ ಅಫ್ಘಾನಿಸ್ತಾನಕ್ಕೆ ಭಾರತ ಮಾನವೀಯ ನೆರವನ್ನ ಕಳಿಸಿದೆ. ಈ ಬಗ್ಗೆ ವಿದೇಶಾಂಗ ಸಚಿವಾಲಯದ ಮಾಹಿತಿ ಬಂದಿದೆ. ಕಿಚನ್ ಸೆಟ್, ಹೈಜಿನ್ ಕಿಟ್, ಪ್ಲಾಸ್ಟಿಕ್ ಶೀಟ್, ಟಾರ್ಪಲಿನ್ ಮತ್ತು ಸ್ಲೀಪಿಂಗ್ ಬ್ಯಾಗ್ ಸೇರಿ ಅನೇಕ ರಿಲೀಫ್ ಮೆಟೀರಿಯಲ್ ಅನ್ನ ಕಳಿಸಿಕೊಡಲಾಗಿದೆ. ಕಷ್ಟದ ಟೈಮ್ನಲ್ಲಿ ಅಫ್ಘಾನ್ ಜನರೊಂದಿಗೆ ಭಾರತ ನಿಲ್ಲುತ್ತೆ ಅಂತ ಭಾರತ ಹೇಳಿದೆ. ಕಳೆದ 2 ದಿನಗಳಲ್ಲಿ ಅಫ್ಘಾನಿಸ್ತಾನದ 25 ಪ್ರಾಂತ್ಯಗಳಲ್ಲಿ ಹೆವಿ ಪ್ರವಾಹ, 35 ಜನರ ಪ್ರಾಣ ಹೋಗಿದೆ, 52 ಜನ ಗಾಯಗೊಂಡಿದ್ದಾರೆ, 131 ಮನೆಗಳು ಕೊಚ್ಕೊಂಡು ಹೋಗಿವೆ, 650ಕ್ಕೂ ಅಧಿಕ ಮನೆಗಳಿಗೆ ಡ್ಯಾಮೇಜ್ ಆಗಿದೆ, ಕೃಷಿ ಭೂಮಿ ಹಾಳಾಗಿದೆ. ಈ ನಡುವೆ ಶುಕ್ರವಾರ 5.8 ತೀವ್ರತೆಯ ಭೂಕಂಪ ಕೂಡ ಆಗಿತ್ತು. ಇದರಿಂದ ಕಾಬೂಲ್, ಪಂಜೀರ್, ಲೋಗರ್, ನಂಗರ್ಹಾರ್ ಸೇರಿ ಹಲವು ಪ್ರಾಂತ್ಯಗಳಲ್ಲಿ 59 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಈಗ ಭಾರತ ಹೆಲ್ಪ್ ಮಾಡಿದೆ. ಏನೋ ವಾರದ ಮೊದಲ ಸೆಷನ್ ನಲ್ಲಿ ಭಾರತದ ಷೇರುಪೇಟೆ ಗ್ರೀನ್ ನಲ್ಲಿ ಎಂಡ್ ಆಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 787 ಪಾಯಿಂಟ್ಸ್ ಅಥವಾ 1.07% ಎದ್ದು 74,106ಕ್ಕೆ ರೀಚ್ ಆಯಿತು. ನಿಫ್ಟಿ 255 ಪಾಯಿಂಟ್ಸ್ ಅಥವಾ 1.12% ಜಾಸ್ತಿಯಾಗಿ 22,968ಕ್ಕೆ ತಲುಪಿತು. BSE ಮಿಡ್ ಕ್ಯಾಪ್ ಇಂಡೆಕ್ಸ್ 1.3% ರೈಸ್ ಆದರೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 1.1% ರೈಸ್ ಆಗಿದೆ. BSE ಲಿಸ್ಟೆಡ್ ಕಂಪನಿಗಳ ಒಟ್ಟು ಮಾರ್ಕೆಟ್ ಕ್ಯಾಪ್ 422 ಲಕ್ಷ ಕೋಟಿ ರೂಪಾಯಿನಿಂದ 427 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. ಮಿಡಲ್ ಈಸ್ಟ್ ಸಂಘರ್ಷ ಇನ್ನೂ ಎಂಡ್ ಆಗಿಲ್ಲ. ಆದರೂ ಅಮೆರಿಕ ಇರಾನ್ ನಡುವೆ ಕದನ ವಿರಾಮಕ್ಕೆ ಮಾತುಕತೆ ಆಗ್ತಿದೆ ಅನ್ನೋ ರಿಪೋರ್ಟ್ಸ್ ಬಂದಿತ್ತು. ಇದು ಸಕ್ಸಸ್ ಆದರೆ ಹೊರ್ಮುಜ್ ಮತ್ತೆ ಓಪನ್ ಆಗುತ್ತಲ್ಲ ಅನ್ನೋ ಹೋಪ್ನಲ್ಲಿ. ಹಾಗೇನಾದರೂ ಆದರೆ ಮಾರ್ಕೆಟ್ ಮತ್ತೆ ಮೇಲಕ್ಕೆ ಹೋಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಮಾರ್ಕೆಟ್ನಲ್ಲಿ ಟ್ರೇಡಿಂಗ್ ಜೋರಾಗಿದೆ ಇವತ್ತು. ಹಾಗೆ ಕಚ್ಚಾ ತೈಲ ಬೆಲೆ $108-110 ಅಂತ ಅಲ್ಲೇ ಸ್ಟೇಬಲ್ ಆಗಿ ನಿಂತಿರೋದು. ಹೈನೇ, ಬಟ್ ಅಲ್ಲೇ ನಿಂತಿರೋದು. 120 ತನಕ ಮತ್ತೆ ಹೋಗ್ಲಿಲ್ವಲ್ಲ, ಹಾಗಾಗಿ ಮತ್ತೆ ರೂಪಾಯಿ ಮೌಲ್ಯ ಕೂಡ ಸ್ವಲ್ಪ ಚೇತರಿಸಿಕೊಂಡ ಕಾರಣ ಮಾರ್ಕೆಟ್ನಲ್ಲಿ ಮತ್ತೆ ಒಂದು ಸ್ವಲ್ಪ ಬೈಯಿಂಗ್ ಆಗಿದೆ. HDFC ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ICICI ಬ್ಯಾಂಕ್, L&T ಮತ್ತು ಟೈಟನ್ ಚೆನ್ನಾಗಿ ಗೇನ್ ಮಾಡಿಕೊಂಡಿವೆ. ಐಷರ್ ಮೋಟಾರ್ಸ್, ರಿಲಯನ್ಸ್ ಇಂಡಸ್ಟ್ರೀಸ್, ONGC ಮತ್ತು ಮ್ಯಾಕ್ಸ್ ಹೆಲ್ತ್ ಕೇರ್ ಇನ್ಸ್ಟಿಟ್ಯೂಟ್ ರೆಡ್ನಲ್ಲಿದ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 14 ಪೈಸೆ ಹೆಚ್ಚಾಗಿ $93.4 ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $2,291 ಜಾಸ್ತಿಯಾಗಿ $1,48,899 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $2,101 ಜಾಸ್ತಿಯಾಗಿ $1,36,391 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ $6,230 ಜಾಸ್ತಿಯಾಗಿ $2,34,043 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರಿಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನ ಮಾಡಿದ್ದೇವೆ. ನಿಮ್ಗಿದು ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಅವಾಗ ಮೆಂಬರ್ ಓನ್ಲಿ ಬಿಸ್ನೆಸ್ ನ್ಯೂಸ್, ಎಕನಾಮಿಕ್ಸ್ನ ಮಿನಿ ಸೀರೀಸ್, ಹಲವಾರು ವಿಡಿಯೋಗಳ ಅರ್ಲಿ ಆಕ್ಸೆಸ್, ಕರೆಂಟ್ ಪವರ್ ಎಲ್ಲ ಮೆಂಬರ್ ಓನ್ಲಿ ಬೆನಿಫಿಟ್ಸ್ ಅನ್ನ ಪಡಿಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಟೀಮ್ಗೆ ನೀವು ಕೊಡೋ ಅತಿ ದೊಡ್ಡ ಸಪೋರ್ಟ್. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.